ಪಿಟಿಷನ್ ವಿಚಾರಣೆ ಸೆಪ್ಟೆಂಬರ್ 9ಕ್ಕೆ ಮುಂದೂಡಿಕೆ ಆಗಿದೆ. 9ನೇ ತಾರೀಕು ಹೋಯ್ತು ಅಂದ್ರೆ ಹಬ್ಬ ಆದ್ಮೇಲೆ 7-8 ಹಬ್ಬ ಅಂತ ಕಾಣುತ್ತೆ. 9ನೇ ತಾರೀಕು. ಯಾಕಂದ್ರೆ ಅವ್ರು ಇಟ್ಟಂತ ಪಾಯಿಂಟ್ಗಳು ಕೂಡ ಅದೇನೆ ಹಬ್ಬ ಹರಿದಿನಗಳಿದಾವೆ. ಹಿಂಗಾಗಿ ಅಂದ್ರೆ 9ರ ತನಕ ಸಿದ್ದರಾಮಯ್ಯನವರು ರಿಲೀಫ್ ಅಲ್ಲ, ಟೆನ್ಷನ್ ಅದು. ಹೌದು 9 ಅಂತಾನೆ ಮುಂದಿನ ಸೋಮವಾರ. ಸೊ ಅಲ್ಲಿಗೆ ಈ ಸಂಬಂಧಪಟ್ಟ ಹಾಗಿನ ವಿಚಾರಣೆ 9ನೇ ತಾರೀಕು ಮುಂದೂಡಿಕೆ ಆಗಿದೆ. ಅಭಿಷೇಕ್ ಮನು ಸಿಂಘ್ವಿ ಅವರು ಕೂಡ ಅದನ್ನೇ ಕೇಳಿದ್ರು. ಈ ವಾರಾಂತ್ಯ ಎಲ್ಲ ಬಹಳ ರಜಾ ಎಲ್ಲ ಇದಾವೆ, ಹೀಗಾಗಿ ನಮ್ಗೆ 9ನೇ ತಾರೀಕು ಅಥವಾ 21ನೇ ತಾರೀಕು, ಯಾಕಂದ್ರೆ ಅವರು ಈ ತರ ಅಂತ 4-5 ಕೇಸಸ್ಗಳನ್ನ ಒಂದಿನ ಹ್ಯಾಂಡಲ್ ಮಾಡುವಂತವ್ರು. ಹಾಗಾಗಿ ಅವ್ರು ಮೊದಲು ಟೈಮ್ ಕೊಟ್ಟಂಗಿದ್ದು ಬಿಡುತ್ತೆ ಹಲವು ಸಂದರ್ಭದಲ್ಲಿ. ನಾನು ಈ ದಿವಸ ಬರ್ತೀನಿ ಅನ್ನುವಂತ ರೀತಿಯಾಗಿ ನಂತಲ್ಲೇ ಅದು 9ನೇ ತಾರೀಕು ಅನ್ನುವಂಥದ್ದನ್ನ ಪುರಸ್ಕರಿಸಿದರೆ. ಎಜಿ ಕೂಡ ಅದನ್ನೇ ಹೇಳ್ತಾ ಇದ್ರು. ಆಮೇಲೆ ಈಗ ಅಭಿಷೇಕ್ ಮನು ಸಿಂಘ್ವಿ ಅವರಿಗೆ ನಿಜವಾದಂತ ಟಫ್ ಆಗಿರುವಂತಹ ಸನ್ನಿವೇಶ ಈಗ ಕ್ರಿಯೇಟ್ ಆಗಿದೆ. ಯಾಕೆ ಅಂತಂದ್ರೆ ಈಗ ತಾನೇ ರಂಗನಾಥ್ ಅವರು ಹೇಳ್ತಾ ಇದ್ದಾಗೆ ಇವರು ಇಲ್ಲಿ ರಾಜ್ಯಪಾಲರು ತಮ್ಮ ವಿವೇಚನೆಯನ್ನ ಬಳಸಿಲ್ಲ, ಅಪ್ಲಿಕೇಶನ್ ಆಫ್ ಮೈಂಡ್ ಇಲ್ಲ ಅನ್ನುವಂಥದ್ದನ್ನ ಇವರು ಮೊದಲು ವಾದ ಮಾಡುವಂತ ಸಂದರ್ಭದಲ್ಲಿ ಹೇಳಿದ್ದರು. ರೀಸನ್ಸ್ ಅನ್ನ ಕೊಟ್ಟಿಲ್ಲ ಅನ್ನುವಂಥದ್ದನ್ನ ಹೇಳಿದ್ದರು. ಬಟ್ ಅದಕ್ಕೆ ಪ್ರತಿವಾದಿ ಆಗಿರುವಂತ ವಕೀಲರು ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ. ಏನು ಅಂತ ಅಂದ್ರೆ ರೀಸನ್ಸ್ ಅನ್ನ ಇವರು ವಿವರವಾದಂತ ರೀಸನ್ಸ್ ಕೊಡೋಕೆ ಅವಕಾಶ ಇಲ್ಲ, ಅವಶ್ಯಕತೆ ಇಲ್ಲ. ಹಾಗೇನಾದ್ರೂ ಕೊಟ್ರೆ ಅದು ತನಿಖೆಯ ಮೇಲೆ ಪ್ರಭಾವ ಬೀರುತ್ತೆ, ತನಿಖಾಧಿಕಾರಿಗಳ ಮೇಲೆ ಪ್ರಭಾವ ಬೀರುತ್ತೆ. ಬಟ್ ಇವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನಾನು ಯಾಕೆ ಕೊಡ್ತಾ ಇದ್ದೀನಿ ಅನ್ನುವಂಥದ್ದನ್ನ ಬಹಳ ಸುದೀರ್ಘವಾದಂತ ಒಂದು ಟಿಪ್ಪಣಿಯನ್ನ ಕೊಟ್ಟಿದ್ದಾರೆ. ಅದರ ಮೂಲ ಪ್ರತಿಯನ್ನು ನಾವು ನಿಮ್ ಮುಂದೆ ಸಲ್ಲಿಸಿದೀವಿ, ಸಾಕಿದೆ, ದಿಸ್ ಇಸ್ ಇನಫ್ ಅನ್ನುವಂಥದ್ದನ್ನ ಹೇಳಿದ್ರು. ಈಗ ಅದಕ್ಕೆ ಹೆಂಗೆ ಪ್ರತಿವಾದವನ್ನ ಹೂಡ್ತಾರೆ ಅಭಿಷೇಕ್ ಮನು ಸಿಂಘ್ವಿ ಅವರು ನಾಡ್ದು ಅನ್ನೋದನ್ನ ನೋಡ್ಬೇಕು. ಇನ್ವೆಸ್ಟಿಗೇಷನ್ ಆಫೀಸರ್ ಹೇಳೋ ರೀತಿಯಲ್ಲಿ ಇವರೆಲ್ಲವನ್ನೂ ಹೇಳಕ್ಕಾಗಲ್ಲ. ಇವರು ಅದನ್ನ ಸೂಕ್ಷ್ಮವಾಗಿ ಹೇಳಿರ್ತಾರೆ, ಸೂಕ್ಷ್ಮವಾಗಿ ಹೇಳಿರ್ತಾರೆ ಅಂತ ಮಾತು